ಯಜಮಾನದಲ್ಲೇ ಪಕ್ಷಕಾರರಾಗಿದ್ದಂಥವರು ಬಸವಣ್ಣವರು ಅವರ ಜಯಂತ್ಯೋತ್ಸವವನ್ನ ಆಚರಣೆ ಮಾಡಿದದ್ದು ನಮ್ಮ ಸರ್ಕಾರ ನಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಕುಮಾರಸ್ವಾಮಿಯವರಿಗೆ MLA ಮಾಡಿ 5 ವರ್ಷ ಮಂತ್ರಿಯಾಗಿದ್ದಂಥವರು ಶ್ರೀಮತಿ ಉಮಾಶ್ರೀಯವರು ಈಗಲೂ MLA. 4 ಜನ ನಿಗಮ ಮಂಡಳಿ ಚೇರ್ಮನ್ಗಳು ರವೀಂದ್ರ ಕಲಬುರ್ಗಿ, ಆಮೇಲೆ ತಿಪ್ಪೇಶ್ ಮೂರ್ತಿ, ತಿಪ್ಪೇಶ್, ಆಮೇಲೆ ಸಾಲ ಮನ್ನಾ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ. ಅದರಿಂದ ಯಾರು ನಿಮ್ಗೆ ಉಪಕಾರ ಮಾಡ್ತಾರೆ, ಯಾರು ನಿಮ್ ಜೊತೆ ನಿಲ್ತಾರೆ, ಅವ್ರ ಜೊತೆ ನೀವು ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈಗ ಎಲ್ಲ ಹಿಂದುಳಿದ ಜಾತಿಯವರಿಗೆ ಜಮೀನು ಕೊಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಿ ಮುಂದಿನ ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಬಂದಾಗ ನಿಮ್ಮ ಸಂಘಟನೆಗೂ ಕೂಡ ಜಮೀನನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 2 ಎಕರೆ ಅಥವಾ 2.5 ಕೊಡ್ಬೋದು, ಜಮೀನು ಕೊಡ್ತೀವಿ. ಆಮೇಲೆ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ನೇಕಾರರ ಅಭಿವೃದ್ಧಿ ನಿಗಮ ಮಾಡಬೇಕು. ನೇಕಾರರ ಅಭಿವೃದ್ಧಿ ನಿಗಮ ಅದು ದೇವಾಗಲೂ ಸೇರ್ತಿರ್ತದೆ. ಅದನ್ನ ನಮ್ಮ ಸರ್ಕಾರದಲ್ಲಿ ಮಾಡಿಕೊಡ್ತೇವೆ. ಒಟ್ಟಾರೆ ನಮ್ಮ ಸಮಾಜ ಎಲ್ಲ ಜಾತಿಗಳು, ಎಲ್ಲ ಧರ್ಮದವರು ಎಲ್ಲರೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಇವತ್ತು ನೀವೆಲ್ಲ ಹಿಂದುಳಿದ ಜಾತಿಗಳು, ಈ ದೇವಾಂಗ ಜಾತಿಗಳು, ನೇಕಾರ ಜಾತಿಗಳಿದ್ದಾವಲ್ಲ, ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹೆಚ್ಚು ಮೇಲಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಸಾಧ್ಯ ಆಗ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದಿಂದ ಮಾತ್ರ. ನಿಮ್ಗೆ ಸಿಗ್ತಕ್ಕಂಥ ಹಕ್ಕುಗಳು ಸಂವಿಧಾನಿಕವಾಗಿ ಏನೇನು ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಹಕ್ಕುಗಳನ್ನೆಲ್ಲ ಪಡ್ಕೋಬೇಕು ಅನ್ನೋದಾದ್ರೆ, ಅವುಗಳ ರಕ್ಷಣೆ ಆಗ್ಬೇಕಾದ್ರೆ, ಸಂವಿಧಾನದ ರೀತ್ಯ ಆಗ್ಬೇಕು ಅನ್ನೋದಾದ್ರೆ ಇವೆಲ್ಲರೂ ಕೂಡ ಶಿಕ್ಷಣ, ಸಂಘಟನೆ, ಹೋರಾಟ ಮೂಲಕ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು 3 ವರ್ಷ ಈ ದೇವಾಂಗ ಸಂಘಟನೆಯಾಗಿ 3 ವರ್ಷ ಆಗಿದೆ. ಇನ್ನೂ ಎತ್ತರಕ್ಕೆ ಬೆಳೆಯಲಿ, 100 ವರ್ಷಗಳ ಕಾಲ ಬೆಳೆಯಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ದೇವಾಂಗ, ಜೈ ನೇಕಾರ.